ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ಲಾಗಿ ಒಂದು ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ ನಿಮಗೀಗ. ಸೊ ಮೊದಲಿಗೆ ಇಲ್ಲಿ 1/2 kg ಚಿಕನ್ ತೊಗೊಂಡಿದ್ದೀನಿ, 3 ಟೊಮೊಟೊ ತೊಗೊಂಡಿದ್ದೀನಿ, ಮತ್ತು ನಿಂಬೆಹಣ್ಣು, ಅರ್ಧ ಹೋಳು ನಿಂಬೆಹಣ್ಣು, ಒಂದು ಅರ್ಧ ಬೌಲ್ ಮೊಸರು ತೊಗೊಂಡಿದ್ದೀನಿ. ಸೊ ಇದು ಒಗ್ಗರಣೆಗೆ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡದು, ಆಮೇಲೆ ಜಾಪತ್ರೆ, ಚಕ್ಕೆ ಲವಂಗ, ಸ್ಟಾರ್ ಹೂವು, ಮರಾಠಿ ಮೊಗ್ಗು, ಇಷ್ಟು ಐಟಮ್ ನಾನು, ಮತ್ತು ಪಲಾವ್ ಎಲೆ ಇದರಲ್ಲಿ ಇಲ್ಲ, ಹಾಕ್ತೀನಿ ಆಮೇಲೆ. ಸೊ ಇದಿಷ್ಟು ಸ್ಪೈಸಸ್ಸು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಚಿಕನ್ ಬಿರಿಯಾನಿ ಪೌಡರು ಮತ್ತು ಟರ್ಮರಿಕ್ ಪೌಡ್ರು, ಇಷ್ಟು ನಾನು ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದೆಲ್ಲ ಒಗ್ಗರಣೆಗೆ ಹಾಕೋಕ್ಕೆ ಅಂತ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ. ಸೊ ಇದು ಗ್ರೈಂಡ್ ಮಾಡೋಕ್ಕೆ ಅಂತ ನಾನು ಒಂದು ಪ್ಲೇಟಿಗೆ ಸಪ್ರೇಟಾಗಿ ಇಟ್ಟಿದ್ದೀನಿ. ಸೊ ಅದು ಪುದೀನ ಮತ್ತು ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಒಂದಿಷ್ಟು ಮೆಣಸು ಮತ್ತು ಚಕ್ಕೆ ಲವಂಗ, ಇದನ್ನೆಲ್ಲ ನಾನು ಗ್ರೈಂಡ್ ಮಾಡ್ತೀನಿ. ಗ್ರೈಂಡ್ ಮಾಡಿ ಪೇಸ್ಟ್ ಮಾಡ್ಕೊತೀನಿ ಇದನ್ನೆಲ್ಲ, ಇಷ್ಟೆಲ್ಲ. ಸೊ ಬನ್ನಿ, ಇವಾಗ ಇದೆಲ್ಲ ಇಷ್ಟು ನಾನು ಬಿರಿಯಾನಿ ಮಾಡೋಕ್ಕೆ ತೊಗೊಂಡಿರೋವಂಥ ಸಾಮಗ್ರಿಗಳು. ಸೊ ಈಗ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಇಲ್ಲಿ ನಾನು ಕುಕ್ಕರ್ ಇಟ್ಟಿದ್ದೀನಿ. ಅಂದರೆ ಕುಕ್ಕರಲ್ಲಿ ನಾನು ವಿಷಿಲೇನು ಹಾಕಲ್ಲ, ಸುಮ್ಮನೆ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಹಾಗೆ ಹೊರಗಡೆನೇ ಮಾಡ್ತೀನಿ, ವಿಷಿಲೇನು ಹಾಕಲ್ಲ ನಾನು. ಸೊ ಈಗ ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು ಹಾಫ್ ಬೌಲಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ. ಅಂದರೆ ನಿಮಗೆ ಒಂದು 4 to 5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋಬೋದು, ಆಗುತ್ತದು. ಅದಾದಮೇಲೆ ನಾನು 1 ಸ್ಪೂನು ಇದು ಏನಪ್ಪ ಗೀ ಹಾಕ್ಕೊಂಡಿದ್ದೀನಿ, ತುಪ್ಪ ಹಾಕ್ಕೊಂಡಿದ್ದೀನಿ. ಸೊ ತುಪ್ಪ ಕಂಪಲ್ಸರಿ ಏನಲ್ಲ, ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು. ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ 1 ಸ್ಪೂನ್ ಹಾಕಿದ್ದೀನಿ ನಾನು. ಸೊ ನಾನ್ ವೆಜ್ಗೆಲ್ಲ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಅಲ್ವಾ. ಸೊ ಅದಕ್ಕೋಸ್ಕರ ಸ್ವಲ್ಪ ಆಯಿಲು ಮತ್ತು ತುಪ್ಪ ಹಾಕಿದ್ದೀನಿ ನಾನು. ಸೊ ಎಣ್ಣೆ ಬಿಸಿ ಆದಮೇಲೆ ಈ ತುಪ್ಪ ಎಲ್ಲ ಕರಗಿದ್ಮೇಲೆ ನಾವು ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡಿದ್ವಲ್ಲ ಇವೆಲ್ಲ, ಅದನ್ನೆಲ್ಲ ಈಗ ಈರುಳ್ಳಿನ ಎಲ್ಲ ಹಾಕಿ ಫ್ರೈ ಮಾಡಬೇಕು ಅದನ್ನು. ಸೊ ಮೊದಲಿಗೆ ಇಲ್ಲಿ ಪಲಾವ್ ಎಲೆ ಹಾಕ್ತಾಯಿದ್ದೀನಿ ನಾನು. ಪಲಾವ್ ಎಲೆ ಮತ್ತು ಚಕ್ರ ಮೊಗ್ಗು, ಸ್ಟಾರ್ ಹೂವು, ಮೊಗ್ಗು ಮತ್ತು ಚಕ್ಕೆ ಲವಂಗ, ಅವನ್ನೆಲ್ಲ ನಾನು ಈಗ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಿ ನೆಕ್ಸ್ಟು ಇದು ಈರುಳ್ಳಿನೆಲ್ಲ ಹಾಕ್ತಾಯಿದ್ದೀನಿ. ಸೊ ಈರುಳ್ಳಿ ಅಷ್ಟೇ, ಇದು ಬಿರಿಯಾನಿ ಮಾಡುವಾಗ ಚೆನ್ನಾಗಿ ಫ್ರೈ ಆಗಬೇಕು, ಅದೊಂಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಬಿರಿಯಾನಿ ಟೇಸ್ಟ್ ಆಗುತ್ತೆ. ಸೊ ಇದು ಜಾಸ್ತಿ ಟೈಮ್ ಇಲ್ಲೇ ಈರುಳ್ಳಿ ಫ್ರೈ ಮಾಡೋದ್ರಲ್ಲೇ ಹೋಗೋದು ಬಿರಿಯಾನಿ ಮಾಡುವಾಗ. ಸೊ ನೀಟಾಗಿ ತುಂಬ ಹೊತ್ತು ಇದನ್ನು ಒಂದು 10 ನಿಮಿಷನಾದರೂ, ಒಂದು 5ರಿಂದ 10 ನಿಮಿಷನಾದರೂ ಈರುಳ್ಳಿನ ನೀಟಾಗಿ ಫ್ರೈ ಮಾಡಬೇಕು, ಅದು ಒಂಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ. ಆವಾಗ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ವಲ್ಪ ಇದು ಬ್ರೌನ್ ಆಗ್ತಿದ್ದಂಗೆ ನಾವು ಇದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀನಿ ನಾನೀಗ. ಸೊ ಟೊಮೊಟೊ ಹಾಕಿದಾಗೂ ಅಷ್ಟೇ, ಅದು ಸ್ವಲ್ಪ ಎಲ್ಲ ಸಾಫ್ಟಾಗಿ ಆಗಬೇಕು ಎಣ್ಣೆಯಲ್ಲೇ. ಪ್ರತಿಯೊಂದೂ ಅಷ್ಟೇ ನೀಟಾಗಿ ಎಣ್ಣೆಯಲ್ಲೇ ಬೆಂದಾಗ ಅದ್ರದ್ದು ಏನು ಫ್ಲೇವರು, ರುಚಿ ಏನಿರುತ್ತಲ್ವ, ಅದು ಎಣ್ಣೆಯಲ್ಲೇ ಬಂದಾಗ ಯಾವುದೇ ಐಟಮ್ ಆದ್ರೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಈಗ ನೋಡ್ತಿರ್ಬೋದು ನೀವು, ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಸೊ ಟೊಮೊಟೊನೂ ಅಷ್ಟೇ ನೀಟಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಫ್ರೈ ಆಗೋವರೆಗೂ ಒಂದು 2 ನಿಮಿಷ ಅದನ್ನು ಬಾಡಿಸ್ಕೋಬೇಕು. ಈಗ ಟೊಮೊಟೊ ಮತ್ತು ಆನಿಯನ್ ಎಲ್ಲ ಕ್ಲೀನಾಗಿ ಫ್ರೈ ಆದಮೇಲೆ ನಾನು ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಅಷ್ಟೇ ಒಂದು 2 ಟೈಮ್ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನಾನು. ಸೊ ಚಿಕನ್ ಹಾಕಿ ಅದನ್ನು ಅಷ್ಟೇ ಆಯಿಲಲ್ಲಿ ಒಂದು ಸ್ವಲ್ಪ ನೀಟಾಗಿ ಬೇಯಬೇಕದು. ಈಗ ನೆಕ್ಸ್ಟ್ ಈಗ ಇದಕ್ಕೆ ಅಂದರೆ ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ನಾನು ಸಾಲ್ಟ್ ಹಾಕ್ತಾಯಿದ್ದೀನಿ, ಮತ್ತು ಟರ್ಮರಿಕ್ ಪೌಡ್ರ್, ಅರಿಶಿನ ಪುಡಿನೂ ಹಾಕ್ತಾಯಿದ್ದೀನಿ. ಹಾಕಿ ಈಗ ಚಿಕನ್ನ ಎಣ್ಣೆ ಒಳಗೇ ಅದು ಅಷ್ಟೇ
ನೀಟಾಗಿ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಬೆಂದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ನೆಕ್ಸ್ಟ್ ಈಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅವೆಲ್ಲ ಐಟಮ್ಸ್ನೆಲ್ಲ, ಸೊ ಅದ್ರದ್ದು ಮಸಾಲೆ ಎಲ್ಲ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಚಿಕನಿಗೆ, ಸೊ ಚಿಕನ್ ಪೀಸ್ಗೆಲ್ಲ ಅದು ಉಪ್ಪು ಖಾರ ಅದೆಲ್ಲ ನೀಟಾಗಿ ಹತ್ಕೊಂಡ್ರೆ ಬಿರಿಯಾನಿ ಒಳಗೆ ನಾವು ತಿನ್ನೋವಾಗನೂ ರುಚಿ ಬರುತ್ತದು. ಸೊ ಹಿಂಗಾಗಿ ಫಸ್ಟಿಗೆ ಚಿಕನ್ನಲ್ಲೇ ಹಾಕಿ ಅದು ಒಂದು 2 3 ನಿಮಿಷ ಅದನ್ನು ಚಿಕನ್ನಲ್ಲೇ ಒಂದು ಸಿಮ್ಮಿಗೆ ಇಟ್ಬಿಟ್ಟು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ನಾವೆಲ್ಲ ಸ್ಪೈಸಸ್ ಏನು ತೊಗೊಂಡಿರ್ತೀವಲ್ವ ಅದನ್ನು ಹಾಕಿ ಅದನ್ನು ಅಷ್ಟೇ ನೀಟಾಗಿ ಚಿಕನ್ ಎಲ್ಲ ಮಿಕ್ಸ್ ಮಾಡಬೇಕು ಚಿಕನ್ ಒಳಗೆ ಹಾಕಿ. ಸೊ ಏನಂದರೆ ನೀಟಾಗಿ ಅದು ಚಿಕನ್ನಿಗೆಲ್ಲ ಹೊಂದ್ಕೋಬೇಕಲ್ವ ಮಸಾಲೆ ಐಟಮ್ನೆಲ್ಲ. ಸೊ ಅದಕ್ಕೋಸ್ಕರ ನೀರು ಹಾಕಬಾರ್ದು ಈಗಲೇ. ಸೊ ನೀಟಾಗಿ ಅದೆಲ್ಲ ಎಣ್ಣೆ ಬಿಟ್ಕೋಬೇಕು, ಅದೇ ಫ್ರೈ ಆಗಿ. ಸೊ ಎಣ್ಣೆ ಬಿಟ್ಕೊಂಡಾಗ ನೀಟಾಗಿ ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ ಅವಾಗ. ಸೊ ಇವಾಗ ನಾನು ಹಾಫ್ ಬಾಯ್ಲು ಮೊಸರು ಹಾಕ್ತಾಯಿದ್ದೀನಿ ಇದಕ್ಕೆ. ಮೊಸರು ಹಾಕಿದ್ರೇನು ಅಷ್ಟೇ ಬೇಗ ಚಿಕನ್ನು ಮೆತ್ತಗೆ ಬೆಂದೋಗುತ್ತೆ, ಚೆನ್ನಾಗಿ ಬೇಯುತ್ತೆ ಅದು ಮೊಸರು ಹಾಕೋದು ಅದಕ್ಕೇ. ಚಿಕನ್ ನೀಟಾಗಿ ಬಾಯ್ಲ್ ಆಗುತ್ತದು, ಸಾಫ್ಟಾಗಿ ಬೇಯುತ್ತೆ ಅಂತ ಚಿಕನ್ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ಮತ್ತು ಹುಳಿನೂ ಕೊಡುತ್ತಲ್ವ ಮೊಸರು, ಸೊ ಹೀಗಾಗಿ ಮೊಸರನ್ನು ಹಾಕ್ತಾಯಿದ್ದೀನಿ ನಾನೀಗ. ಸೊ ನೋಡಿ ಈ ಥರ ಬಾಯ್ಲ್ ಮಾಡಬೇಕು ನಾವು. ಒಂದೇ ಸಲ ನೀರು ಹಾಕಿಬಿಡ್ಬಾರ್ದು, ಪೂರ್ತಿ ಅದು ಮಸಾಲೆ ಎಲ್ಲ ಚಿಕನ್ನಿಗೆ ಒಳಗೆ ಒಂಥರ ಉಪ್ಪು ಖಾರ ಎಲ್ಲ ಹತ್ಕೊಂಡ್ಮೇಲೆ. ಸೊ ನೋಡಿ ನಾನು ಈಗ ತೋರಿಸ್ತಾ ಇದ್ದೀನಲ್ಲ, ಆ ಗ್ಲಾಸಲ್ಲಿ ನಾನು 3.5 ಲೋಟ ಅಕ್ಕಿ ತೊಗೊಂಡಿರೋದು 1/2 kg ಚಿಕನಿಗೆ. ಸೊ ಈಗ ಈ ಥರ ಎಣ್ಣೆ ಬಿಟ್ಕೊಂಡಿದ್ದೆ ನೋಡಿ. ಈಗ ನಾವು ಇದಕ್ಕೆ ನಾವು ಅಕ್ಕಿನ ನೀಟಾಗಿ ತೊಳ್ಕೊಂಡು ಇದಕ್ಕೆ ಆ್ಯಡ್ ಮಾಡಬೇಕು. ಚೆನ್ನಾಗಿ ಬಂದಿದೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಾಗಿತ್ತು, ಫುಲ್ ನಾಟಿ ಸ್ಟೈಲು. ಒಂದು ಸಲ ನೀವು ಮನೆಯಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಸೊ ಈಗ ನಾನು ಇದಕ್ಕೆ ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೆನೆಸು ಇಟ್ಕೋಬೋದು ಅಕ್ಕಿನ, ನಾನೇ ನೆನೆಸಿರಲಿಲ್ಲ. ಸೊ ಇಮಿಡಿಯೇಟ್ ಒಂದು 2 ಸಲ ತೊಳೆದ್ಬಿಟ್ಟು ಹಂಗೆ ಹಾಕ್ತಾಯಿದ್ದೀನಿ. ಇವಾಗ ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ನಾನು ನಮ್ಮ ಮನೆಯಲ್ಲಿ ಒಂದು ಚೆಂಬಿದೆ, ನಾನೀಗ ತೋರಿಸಿದ್ದೀನಲ್ಲ ಆ ಚೆಂಬಲ್ಲಿ 1.5 ಚೆಂಬು ನೀರು ಹಾಕಿರೋದು. ಸೊ ಅಳತೆ ನೋಡಿಕೊಂಡು ಹಾಕೋಬೇಕು. ಸೊ ಇದಾದಮೇಲೆ ನಾನು ಈಗ ಕೊನೆಯಲ್ಲಿ ನೀರು ಹಾಕ್ತಾಯಿದ್ದೀನಿ. ಸೊ ಇಷ್ಟು ನೀರು ಸಾಕಾಗುತ್ತೆ ಅಂತ ಅನಿಸ್ತು ನನಗೆ. ಸೊ ನೀವು ನೋಡಿಕೊಂಡು ಅಳತೆ ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಲಾಸ್ಟಿಗೆ ಕೊನೆಯಲ್ಲಿ ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು, ಲೆಮನ್ ಜ್ಯೂಸು. ಅಂದರೆ ಅನ್ನ ಮೆತ್ತಗಾಗಲ್ಲ, ಒಂಥರ ಬಿಡಿ ಬಿಡಿಯಾಗಿ ಉದುರಾಗಿ ಬರುತ್ತೆ. ಸೊ ಈಗ ನಾನು ಇದಕ್ಕೆ ಒಂದು ನಿಂಬೆಹಣ್ಣು ಹೋಳು ಕಟ್ ಮಾಡಿಟ್ಟಿದ್ನಲ್ವ ಅದನ್ನು ಸೇರಿಸ್ತಾ ಇದ್ದೀನಿ. ಸೊ ಈಗಲೇ ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ನೀವು ಏನಾದರೂ ಉಪ್ಪು ಖಾರ ಯಾವುದಾದ್ರೂ ಕಮ್ಮಿ ಇದ್ದರೆ ನೀವು ಈಗಲೇ ಮತ್ತೆ ಆ್ಯಡ್ ಮಾಡ್ಕೋಬೋದು. ಸೊ ಇವಾಗ ನಿಂಬೆಹಣ್ಣಿಂದೆಲ್ಲ ಸೇರಿಸಿ, ನಾನು ಜ್ಯೂಸ್ ಸೇರಿಸಿ ಒಂದಿಷ್ಟು ಅದ್ರ ಮೇಲೆ ಏನಾದರೂ ಕ್ಲೋಸ್ ಮಾಡಿಟ್ಬಿಟ್ರೆ ಬಿರಿಯಾನಿ ಮಾತ್ರ ಸಖತ್ತಾಗಿ ಅಲ್ಟಿಮೇಟಾಗಿ ಬಂದಿತ್ತು ಫ್ರೆಂಡ್ಸ್. ಇದ್ರ ಮೇಲೆ ನೀವು ಮತ್ತೆ ಸ್ವಲ್ಪ ಇನ್ನೇನು ಅನ್ನ ಆಗ್ತಿದೆ ಅಂದಾಗ ಇನ್ನೊಂದು ಸ್ವಲ್ಪ ನಿಮಗೆ ಪುದೀನ ಮತ್ತು ಕೊತ್ತಂಬರಿ ಬೇಕಂದ್ರೂ ಕಟ್ ಮಾಡಿ ಮೇಲೆ ಹಿಂಗೆ ಹಾಕ್ಕೋಬೋದು, ಉದುರಿಸ್ಬೋದು ಅನ್ನದ ಮೇಲೇ. ನಾನೇನು ಹಾಕ್ಕೊಂಡಿಲ್ಲ, ಗ್ರೈಂಡಲ್ಲ ಮಾಡೋಕ್ಕೆ ಹಾಕಿದ್ನಲ್ವ ಅಷ್ಟೇ, ಮತ್ತು ಎಕ್ಸ್ಟ್ರಾ ಮೇಲೇನು ಹಾಕಲಿಲ್ಲ ನಾನು. ಸೊ ಇವಾಗ ಬಿರಿಯಾನಿ ರೆಡಿಯಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇವಾಗ ಒಂದು ಸಲ ನೀಟಾಗಿ ಸ್ವಲ್ಪ ಕೆಳಗೆ ಎಲ್ಲ ಮಸಾಲೆ ಎಲ್ಲ ಇರುತ್ತಲ್ವ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈ ವೆದರಿಗೂ ಈಗೆಲ್ಲ ಕೋಲ್ಡ್ ಇರುತ್ತಲ್ವ, ಸೊ ಆವಾಗ ಖಾರವಾಗಿ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಒಂದು ಸಲ ಮನೆಯಲ್ಲಿ ಮಾಡಿ ನೋಡಿ ಟೇಸ್ಟ್ ಹೇಗೆ ಬರುತ್ತೆ ಅಂತ.
ಸೊ ಇದ್ರ ಜೊತೆ ಮೊಸರು ಬಜ್ಜಿನೂ ಮಾಡಿ ತಿನ್ಬೋದು, ಬಟ್ ನಾನು ಮಾಡಿರಲಿಲ್ಲ. ಸೊ ಪ್ಲೇನ್ ಮೊಸರಲ್ಲೇ ನಾನು ಕೊಟ್ಟಿದ್ದೆ. ಸೊ ಮೊಸರು ಬಜ್ಜಿ ಏನು ಬೇಡ ಅಂದ್ರಲ್ಲ ಮನೆಯಲ್ಲಿ, ಸೊ ಹಿಂಗಾಗಿ ನಾನು ಪ್ಲೇನ್ ಮೊಸರು ಹಾಗೆ ಕೊಟ್ಟಿದ್ದೆ. ಸ್ವಲ್ಪ ಸ್ಪೈಸಿಯಾಗಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಂದು. ಸೊ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.